ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವಾಗ ಫ್ರೆಂಡ್ಸ್ ಎಲ್ಲ ಸೇರಿ ಕೊಡಚಾದ್ರಿಗೆ ಹೋಗ್ತಾ ಇದ್ವಿ. ಕೊಡಚಾದ್ರಿಗೆ ಆಲ್ರೆಡಿ ಜೀಪ್ನಲ್ಲಿ ಹತ್ತಿದ್ದೀವಿ. ಜೀಪ್ ಇದೆ, ನಮ್ಮ ಅವಿ ಇದ್ದಾನೆ, ಪಿಂಕಿ ಇದ್ದಾಳೆ, ಅಖಿಲೇಶ್, ಸ್ನೇಹ, ದಯಾ. ಇನ್ನೊಂದು ಜೀಪು ಆಲ್ರೆಡಿ ಹೋಗಿದೆ, ಅದು ಹಿಂದ್ಗಡೆ ಇದೆ ಅಂತೆ. ಅದ್ರ ಜೊತೆನೂ ಇವಾಗ ಹೋಗ್ಬೇಕು ನಾವೆಲ್ಲ. ಅಂಕಲ್ ನಿಮ್ಮ ಹೆಸರೇನ್ರಿ? ಅಂಕಲ್ ಭಾಸ್ಕರ್ ಭಟ್ ಅಂತ. ಅಂಕಲ್ ನಮ್ಮನ್ನ ಸೇಫಾಗಿ ಕರ್ಕೊಂಡು ಹೋಗ್ರಿ ಅಂಕಲ್. ಹೋಗೋದ ಇಲ್ಲಿ ಎಂಟ್ರಿ ಮಾಡೋದಿದೆ. ಏನೇನು ಎಂಟ್ರಿ ಈಗ ನೋಡೋಣ. ಹಾಂ, ಇದು ಟೋಲ್ ಅಂತ. ಟೋಲ್ ಅಲ್ಲ ರೀ ಇದು? ಇಲ್ಲೊಂದು ಟೋಲ್ ಇದೆ, ಎಂಟ್ರಿ ಫೀಸ್ ಇಲ್ಲಿರುತ್ತೆ. ನಮ್ದು ಇನ್ನೊಂದು ಜೀಪ್ ಬರ್ತಾ ಇದೆ ನೋಡಲ್ಲಿ. ಆ ಜೀಪ್ ನಮ್ದು ಇನ್ನೊಂದು, ಅದರಲ್ಲಿ ಆಲ್ರೆಡಿ ಫುಲ್ ಆಗಿದ್ದಕ್ಕೆ ನಾವು ಇಲ್ಲಿ ಬೇರೆ ಜೀಪ್ನ ಮಾಡ್ಕೊಂಡಿದ್ದೀವಿ. ಅಲ್ಲಿ ನೋಡಿ, ಅಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ, ಎಷ್ಟು ಎಂಟ್ರೆನ್ಸ್ ಫೀಸ್ ಎಲ್ಲ ಇದಂತ. ಸ್ನೇಹ ಏನಾದರೂ ಹೇಳು, ಹೇಗೆ ಅನ್ನಿಸ್ತಾ ಇದೆ? ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸ್ ಅಂತ ಹೇಳ್ತಾ ಇದ್ದಾಳೆ, ಸಜೆಸ್ಟ್ ಮಾಡ್ತಾ ಇದ್ದಾಳೆ. ಅಖಿಲೇಶ್ ನೀನು ಹೇಳು. ಎಕ್ಸ್ಪೀರಿಯನ್ಸ್ ಇಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಎಕ್ಸ್ಪೀರಿಯನ್ಸ್ ಈಸ್ ಬ್ಯೂಟಿಫುಲ್ ಅಂತ ಇದ್ದಾನೆ. ಅವಿ ನೋಡಿ, ಅಲ್ಲಿ ಮುಂಗಾರು ಮಳೆ ಥರ ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಹೇಳು ಎಕ್ಸ್ಪೀರಿಯನ್ಸ್. ಈಗ ಚೀಟಿಲ್ ಬಂದಿದ್ದು ಎಕ್ಸ್ಪೀರಿಯನ್ಸ್ ಹೇಳು. ನನ್ಗಂದ್ರಕ್ಕೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿ ಬಂದ್ಬಿಟ್ಟಿದ್ದೀನಿ. ಎಕ್ಸೈಟ್ಮೆಂಟ್ ಎಲ್ಲ ಬಂದ್ಲು. ನನಗೆ ಮಳೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಂ, ಈ ವೆದರಿಗಂದ್ರಕ್ಕೂ ಇನ್ನೂ ಖುಷಿ. ಆಮೇಲೆ ಹೇಳ್ತಾಳೆ ಲಾಕ್ ಕಂಟಿನ್ಯೂ. ಇವನು ದಯಾ ಓಡ್ಕೊಂಡ್ ಬರ್ತಾ ಇದ್ದಾನೆ, ರನ್ನಿಂಗ್ ರೇಸಲ್ಲಿ ಚಾಂಪಿಯನ್. ಹಾಂ, ಯಾರ ಹೆಸರಲ್ಲಿ ಜೀಪ್? ಒಂದು ಅದೇ ಬಿಸ್ನೆಸ್ ಮಾಡೋಣ ಅಂತ ಫ್ರೀಯಾಗಿ. ಇವ್ರಿಗೆ ಡಬಲ್ ರೇಟು 3000 ಮಾಡ್ತೀವಿ ಇವ್ರಿಗೆ ನಾವು ಒಂದು ಜೀಪಿಗೆ. ಅಂಕಲ್ ನೀವು ಹೇಳ್ರಿ ಅಂಕಲ್, ಇಲ್ಲಿ ಬರ್ತಾರಲ್ಲ ಹೆಂಗೆ ಅನ್ಸುತ್ತೆ ಇಲ್ಲೆಲ್ಲ ಜನ ತುಂಬ ಖುಷಿ ಪಡ್ತಾರೆ. ಮೇಲೆ ಹೋದ್ರೆ ಫಾಗ್ ಇರುತ್ತೆ. ಗಾಳಿಪಟ ಫಿಲ್ಮ್ ಶೂಟಿಂಗ್ ಆಗಿರೋ ಪ್ಲೇಸ್ ಇದೆ. ಇಲ್ಲೇ ನಡೆದಿರೋದು? ಹೌದೌದು. ಅದಕ್ಕೆ ಸ್ಕೂಲು, ಮಂಟಪ, ಸಮಾಧಿ ಅದೆಲ್ಲ ಸೆಟ್ ಹಾಕಿ ಮಾಡಿರೋಂಥದ್ದು. ಮತ್ತು ಅಲ್ಲಿ ಟೆಂಪಲ್ ಇದೆ, ಟೆಂಪಲ್ ಅವ್ರಿಗೆ ಗಾಡಿ ಹೋಗುತ್ತೆ. ನಂತರ 2 ಕಿಲೋಮೀಟ್ರ್ ಇದೆ. 2 ಕಿಲೋಮೀಟ್ರ್ ಹೋದರೆ ಶಂಕರಾಚಾರ್ಯ ತಪಸ್ ಮಾಡಿರೋ ಜಾಗ. ಶಂಕರಾಚಾರ್ಯ ತಪಸ್ ಮಾಡಿದಾಗ ಅಲ್ಲಿ ಕೊಲ್ಲೂರು ಮೂಕಾಂಬಿಕೆ ಪ್ರತ್ಯಕ್ಷ ಆಗಿರೋ ಸ್ಥಳ ಅದು. ಅಲ್ಲಿ 2 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇದೆ. ಅದು ಜೀಪಲ್ಲಿ ಹೋದ್ರೂ ಹೋದ್ರೆ 2 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇದೆ. ಮತ್ತು ಮಧ್ಯದಲ್ಲಿ ಒಂದು ಗುಹೆ ಗಣಪತಿ ಅಂತ ಒಂದು ಪ್ಲೇಸ್ ಸಿಗುತ್ತೆ. ಅದು ನೋಡಿಬಿಟ್ಟು ಬರ್ಲಿಕ್ಕೆ 1.5 ಗಂಟೆ ಟೈಮ್ ಕೊಡ್ತೀವಿ ನಾವು ನಮ್ಮಿಂದ. ಅಂದರೆ ಒಂದೊಂದು ಸೀಸನಲ್ಲಿ ಒಂದೊಂದು ರೇಟ್ ಮಾಡ್ತೀವಿ. ಮಳೆಗಾಲ ಆದ್ದರಿಂದ ಈಗ 2,000 ಇದೆ. ಇನ್ನು 1 ವಾರ ಹೋದರೆ 2,500 ಆಗುತ್ತೆ. ಮತ್ತು ಬೇಸಿಗೆಲ್ಲ ಆದರೆ 1,500 ಮಾಡ್ತೀವಿ. ಹಾಂ, ಹೌದು. ಚಿರತೆ ಇದ್ದಾವೆ, ಅವೆಲ್ಲ ನೋಡ್ಲಿಕ್ಕೆ ಸಿಗೋದಿಲ್ಲ. ಕಾಡಲ್ಲ, ಕಾಡು ಪ್ರದೇಶದಲ್ಲಿ ಎಲ್ಲವೂ ಇರ್ತವೆ. ಚಿರತೆ ಊರಲ್ಲೇ ಇರ್ತವೆ. ಈಗ ಅವೇನು ಚಿರತೆ ಅದರಲ್ಲಿ ಇವಳೆ ನಮ್ಮ ಚಿರತೆ, ನಮ್ಮ ಕ್ಲಾಸಲ್ಲಿ ಇವಳೆ ಒಂಥರ ಚಿರತೆ ಇದ್ದಂಗೆ. ಭಯ ಅಂತಲ್ಲ, ಸುಮ್ಮನೆ ಎಗಿರಿ ಹೋಗ್ತಾಳೆ ಅಷ್ಟೇ. ಇಲ್ಲಿ ಟಿಕೆಟ್ ಫೀಸ್ ಇದೆ, ಟಿಕೆಟ್ ತಗೊತಾ ಇದ್ದಾರೆ ನಮ್ಮ ಅವಿ ಅವರು. ನಮ್ಮ ಫೈನಾನ್ಷಿಯಲ್ ಎಲ್ಲ ನೋಡ್ಕೊತಾ ಇರೋದು ನಮ್ಮ ಅವಿನಾಶ್ ಅವರು. ಏನಿದ್ರು ಅವ್ರದ್ದೇ ಈಗ ಜವಾಬ್ದಾರಿ. ಪ್ಲ್ಯಾನು ಇವ್ರದ್ದು, ಪತ್ರಧಾರಿಗಳು. ಎಲ್ಲೋ ಬೇರೆ ಕಡೆ ಪ್ಲ್ಯಾನ್ ಹಾಕಿದ್ವಿ. ಎಲ್ಲಿಗೆ ಹಾಕಿದ್ವಿ ಫಸ್ಟ್ ಪ್ಲ್ಯಾನ್? ಸಡನ್ ನಿನ್ನೆ ಪ್ಲ್ಯಾನ್ ಮಾಡಿದ್ದು, ಇವತ್ತು ಹೋಗ್ತಾ ಇರೋದು. ಹಿಂಗೆ ಆಗ್ಬೇಕು ಪ್ಲ್ಯಾನ್ ಅಂದರೆ. ಈಗ ಭಾಳ ದಿನ ಮುಂದೆ ಹೋಗ್ಕಂತ ಹೋದರೆ ಅದಾಗಲ್ಲ. ನೆಕ್ಸ್ಟ್ ವೀಕ್ ಅಂತ ಹೇಳಿದರು, ಬಟ್ ಇವಾಗ ಹೋಗಿದ್ದೆ ಬೆಸ್ಟ್ ಆಯಿತು. ನೆಕ್ಸ್ಟ್ ವೀಕಿಗೆ ಇನ್ನೊಂದು ಪ್ಲ್ಯಾನ್ ಇಟ್ಕೊಂಡಿದ್ವಿ, ಸೊ ಹಾಗಾಗಿ ಈ ವೀಕೆ ಇದನ್ನು. ನೆಕ್ಸ್ಟ್ ವೀಕ್ ಇನ್ನೊಂದು ಪ್ಲ್ಯಾನ್ ಆಯಿತಾ? ನಮಗೆ ಮುಂಚೆನೇ ಹೇಳ್ರಿ, ನೀವು ಹಿಂದಿನ ದಿನ ಹೇಳ್ತೀರಾ ನೀವು ಪ್ಲ್ಯಾನ್ ಮಾಡಿದ್ದೆಲ್ಲ. ಅದೊಂಥರ ಚೆನ್ನಾಗಿರುತ್ತಲ್ವ, ಸೊ ಹಾಗಾಗಿ ನೋಡಿ ಎಲ್ಲ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ರಂತೆ, ಇವಾಗ ಹೇಳ್ತಿದ್ದಾರೆ ನಮಗೆ. ನಮ್ಮ ಅವಿಯವರು ಟಿಕೆಟ್ ತಗೊಂಡು ಈಗ ಜೀಪಿಗೆ ಹತ್ತಾ ಇದ್ದಾರೆ. ಆ ಜೀಪಿಗೊಂದು ಈ ಜೀಪಿಗೊಂದು ಕೊಟ್ಟು ಕ್ಯಾಶಿಯರ್ ಅವರೇ ಈಗ
ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ. ಇರೋದು 9 ಕಿಲೋಮೀಟರ್ ಅಲ್ಲೇ ನಮ್ಮ ಜೀಪ್ ಹೋಗೋದು ಎಂಡ್ ಆಗುತ್ತೆ. ಅಂದರೆ ಅಲ್ಲಿ 2 ದೇವಸ್ಥಾನ ಇದೆ. ಒಂದು ಹುಲಿರಾಯ ಸಿದ್ದೇಶ್ವರ ಅಂತ, ಒಂದು ಈಶ್ವರ ಪಾರ್ವತಿ ಗಣಪತಿ ಪರ್ವತೇಶ್ವರ ಅಂತ ಹೇಳ್ತಾರೆ. ಅದರಿಂದ ಮುಂದೆ 2 ಕಿಲೋಮೀಟರ್ ನಡೆದು ಹೋಗ್ಬೇಕು. ಶಂಕರಾಚಾರ್ಯ ತಪಸ್ಸು ಮಾಡಿರೋ ಜಾಗ ಸಿಗೋದು. ಅದೇ ಲಾಸ್ಟ್ ವ್ಯೂ ಪಾಯಿಂಟ್ ಅಂತ. ಹಾಂ, ಲಾಸ್ಟ್ ಅದು. ಕೊಲ್ಲೂರು ಇಲ್ಲಿಂದ ಎಷ್ಟಾಗುತ್ತೆ? ಕೊಲ್ಲೂರು 30 ಕಿಲೋಮೀಟರ್ ಆಗುತ್ತೆ. 30 ಕಿಲೋಮೀಟರ್. ಹಾಂ, ಹಾಗಾಗಿ ಕೇರಳದವರಿಗೆ ಕೊಲ್ಲೂರು ಮುಖಾಂಬಿಕೆ ಮನೆ ದೇವರು. ಅವ್ರು ಕೊಲ್ಲೂರು ಬಂದವರು ಆಲ್ಮೋಸ್ಟ್ ಇಲ್ಲಿ ಬಂದೇ ಬರ್ತಾರೆ. ಅವರು ಇಲ್ಲಿ ಬರೋದ್ರೆ 90% ಅವರೇ ಕೇರಳದವರೇ. ಕೇರಳ ಜಾಸ್ತಿ ಕೇರಳದವ್ರೆ ಇರೋದು. ಹೌದು, ಈ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಬರ್ತಾರೆ. ಬೇಸಿಗೆಲೆಲ್ಲ ಆದರೆ ಅವರೇ ಫುಲ್ಲು. ಕೊಲ್ಲೂರೆಲ್ಲ 150 ಜೀಪ್ಗಳಿದ್ದಾವೆ. ಕೊಲ್ಲೂರಲ್ಲಿ 150. ಹಾಂ, ಒಂದು ಜೀಪ್ ಬರ್ತಾ ಇದೆ, ಇನ್ನೊಂದು ಜೀಪ್. ಫನ್ ನೀನು ಬರೋ ಈ ಮೂಮೆಂಟ್ನಾಗ ಯಾವ್ದು ಗೋವಾಕ್ಕೆ ಹೋಗ್ಬೇಕಂತ ಮನೆಗೆ ಬಂದೀನಿ. ಈ ಲಾಗ್ನ ಯೂಟ್ಯೂಬ್ನಾಗ ಹಾಕ್ದಾಗ ನಿಮ್ಮ ಅಪ್ಪಾಜಿ ನೋಡಿದ್ರೆ ಏನು ನಿನ್ ಗತಿ? ನನ್ನ ಗತಿ ಅಯ್ಯೋ ಅವತ್ತೇ ಒಂದು ತಿತ್ತಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಏನು ಒಡೆಯ ನನ್ನ ಕಾಳುಗಳನ್ನ ಕಟ್ಟಿ ಮೇಲಕ್ಕೆ ನೇತಾಕಿ ಮೇಲೆ ಓ ಬಾಬಾ ಬಾಬಾ ಅಂತ ಅನ್ಬಿಡೋದು. ನಾವೆಲ್ಲ ಬಿಡ್ಸಕ್ ಬರ್ಬೇಕು. ಯೋಗ ಅಂತೇಳಿ ಇಲ್ಲಿ ಬಂದೀನಿ. ಜೋಗ ಅಂತ ಹೇಳಿ ಮನೇಲಿ ಸುಳ್ಳು ಹೇಳಿ ಬಂದಿಲ್ಲ. ಯೋಗ ಎದೆ ಬಡಿತ ಎಷ್ಟಾಗುತ್ತೆ, ಇಲ್ಲೇ ದೇಹದ ಎಲ್ಲ ಪರ್ಸ್ಗಳು ಬಡಿತ ಜಾಸ್ತಿ ಆಗ್ತಾ ಇದೆ ನೋಡಿ. ಪ್ರತಿಯೊಂದು ಭಾಗ ಕೂಡ ಎಕ್ಸಸೈಸ್ ಮಾಡ್ತಾ ಇದ್ದೀವಿ. ಇದು ಎಕ್ಸಸೈಸ್ ಮಾಡೋರಿಗೆ ಏನು ಅನ್ಸಲ್ಲ ಮಚ್ಚ. ಎಕ್ಸರ್ಸೈಸ್ ಮಾಡೋಕೆ ಒಳ್ಳೆ ನೆಕ್ಸ್ಟ್ ಯೋಗ ಡೇ ಬರ್ತದೆ. ಅವ್ರು ಬಂದು ಟ್ರೆಕಿಂಗ್ ಮಾಡ್ಬಿಟ್ರೆ ಎಲ್ಲ ಅಷ್ಟೇ ಅಲ್ವಾ? ಎಲ್ಲ ಆಯಾಮಗಳು ಬರ್ತದೆ. ಅದಕ್ಕೆ ಯೋಗ ಡೇ ಇದ್ದಾಗ ಮಾತ್ರ ಯೋಗ ಮಾಡಬೇಡಿ. ಎವ್ರಿ ಡೇ ಈಸ್ ಯೋಗ ಡೇ ಅಂತ ಅನ್ಕೊಂಡು ಮಾಡಿದರೆ ಇಲ್ಲೆಲ್ಲ ಬರೋಕ್ಕೆ ನಿಮಗೆ ಒಳ್ಳೇದು. ಮಲೆನಾಡಿನ ಹೂವು ನೀ ನಾಚುತ್ತಿರುವೆಯ, ನಿನ್ನ ಪ್ರೀತಿಗೆ ಸಾಲದು ನನ್ನ ಜೀವನ. ನೋಡಿಲ್ಲ ಕಲ್ಲು, ಬಾ ಬಾ ಬಾ, ನೀರಾಗಿ ಹೂವಾಗಿ. ಇಲ್ಲಿ ನೀವು ಏನಿದು ವೈಟ್ ಇದೆ ಅಂತ ಅನ್ಕೊಬೋದು, ಬಟ್ ಫುಲ್ ಫಾಗ್ ಇದೆ. ಫಾಗ್ ತುಂಬ್ಕೊಂಡ್ಬಿಟ್ಟಿದೆ. ನಮ್ಮ ಅವಿ ಮತ್ತು ಪಿಂಕಿ ಏನೋ ಡಿಸ್ಕಸ್ ಮಾಡ್ತವ್ರೆ. ಏನು ಅಂಕಲ್ ಹಿಸ್ಟ್ರಿ ಹೇಳ್ತಿದಾರೆ, ಅದನ್ನ ಕೇಳ್ತಿದ್ದೀವಿ. ಹಿಸ್ಟ್ರಿನ ಅವರು ಮುಗಿಲ್ಪೇಟೆ ಅನ್ನೋದು ಆ್ಯಕ್ಚುಲಿ ಈ ವೆದರ್ ನೋಡೇನೆ ಹೆಸರು ಬಂದಿರೋದಂತೆ. ಅಂಕಲ್ ಅದನ್ನೆಲ್ಲ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಮುಗಿಲ್ಪೇಟೆ ಅಂತ ಹೆಸರು ಬಂದಿರೋದೇ ಈ ವೆದರ್ ನೋಡಿ ಅಂತ. ಈ ಪ್ಲೇಸ್ ನೋಡಿ ವೆದರ್. ಇಲ್ಲಿ ಆಲ್ಮೋಸ್ಟ್ ಮೂವಿಗಳೆಲ್ಲ ಶೂಟ್ ಆಗಿದಾವಂತೆ ಅಂಕಲ್ ಹೇಳಿದರು. ಆ ಪ್ಲೇಸ್ ಇವಾಗ ತೋರಿಸ್ತೀನಿ ಬನ್ನಿ. ಇಲ್ಲೆಲ್ಲ ಯಾವ ರೀತಿ ಶೂಟಿಂಗ್ ಮಾಡಿದ್ರು ಅನ್ನೋದೇ ಆಶ್ಚರ್ಯ. ಈ ಇದರಲ್ಲಿ ಗಾಡಿಗಳು ಅವರವೆಲ್ಲ ಪ್ರೈವೇಟ್ ವೆಹಿಕಲ್ಸ್ ಇರುತ್ತಲ್ಲ ಅಂಕಲ್. ಪ್ರೈವೇಟ್ ಯಾರು ಇಲ್ಲೂ ಹಚ್ಚಲಿಕ್ಕೆ ಇಷ್ಟಪಡೋದಿಲ್ಲ. ಈ ಗಾಡಿಗಳಲ್ಲೇ ಬಂದಿದ್ದವರು. ಅವರು ಅದೇ ಅವರ ಇಕ್ವಿಪ್ಮೆಂಟ್ಸ್, ಕ್ಯಾಮ್ರಾ ಎಲ್ಲ ಅವರೇ ಎಲ್ಲ ಇದರಲ್ಲೇ ಕೊಟ್ಟಿದ್ದಾರೆ. ಡೈಲಿ ಒಂದು 10 ಜೀಪ್ ಬೇಕು ಅಂತ 20 ಜೀಪು 20 ದಿವಸ ತಗೊಂಡಿದ್ರು. ಟ್ರೆಕ್ಕಿಂಗ್ ಮಾಡೋಣ ಎಸ್, ಟ್ರೆಕ್ಕಿಂಗ್ ಇನ್ನೂ ಇದೆ. ಟ್ರೆಕ್ಕಿಂಗ್ ಮಾಡಲೇಬೇಕು. ಅಟ್ಲೀಸ್ಟ್ 1 ಕಿಲೋಮೀಟರ್ ಆದರೂ ಮಾಡ್ತೀವಿ. ನೋಡಿ ಇಲ್ಲಿ ಸ್ವರ್ಗ ಅಂದರೆ ಇದು ನೋಡ್ರಿ ಗಾಯ್ಸ್, ಸ್ವರ್ಗ. ಎಲ್ಲೆಲ್ಲೋ ನೋಡೋಕೆ ಹೋಗ್ತೀವಿ ಬೇರೆ ಕಂಟ್ರಿಗೆ, ನಮ್ಮ ಕರ್ನಾಟಕ ಒಳ್ಳೆ ಈ ರೇಂಜ್. ಇನ್ನೊಂದು 5 ನಿಮಿಷ ಟೈಮ್ ಇರುತ್ತೆ. ಓಕೆ, ಇನ್ನೂ 3 ಕಿಲೋಮೀಟರ್ ಮುಂದಾಗೋದಿದೆ. ಹಾಂ, ಇಲ್ಲೊಂದು 5 ಮಿನಿಟ್ಸ್ ಇರುತ್ತೆ ಅಂತೆ ಫೋಟೋ ಎಲ್ಲ ತಗೊಳಕ್ಕೆ. ಇಲ್ಲಿ ಬಂದು ನಮ್ಮ ಜೀಪ್ ಇನ್ನೊಂದು ಬಂತು, ಇಲ್ಲೇ ಇದೆ. ಬನ್ನಿ ಜೀಪ್ನ ಮಾತಾಡ್ಸೋಣ. ನಮ್ಮ ಜೀಪಲ್ಲಿ ಹಾಯ್ ಮಾಡಿ. ಫೋನ್ ಏನೇನಾಗುತ್ತೋ ಗೊತ್ತಿಲ್ಲ, ಸಖತ್ತಾಗಿದೆ ಮಾತ್ರ ಇಲ್ಲಿ ಪ್ಲೇಸು. ಪಿಂಕಿ ಹೇಗೆ ವೆದರ್ ರೋಡಲ್ಲಿ ಸ್ವರ್ಗ 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 ನಮ್ಮ ಕೊಡಚಾದ್ರಿ. ಬನ್ನಿ ನೋಡಿ, ಮಳೆ ಬರ್ತಾ ಇದೆ ಅಂದರೂ ಇಲ್ಲಿ ನೆನೆಸ್ಕೊಂಡು ಸಖತ್ತಾಗಿ ಹೋಗ್ತಾ ಇದ್ದೀವಿ. ಹಾಂ
ಫೋಟೋ ಇವಾಗ ಫೋಟೋ ಸೆಷನ್ ಸಕ್ಕತ್ತಾಗಿ ಫೋಟೋ ತಗೊಳೋದು ಇವಾಗ ಒಂದು 5 ನಿಮಿಷ ಟೈಮ್ ಇರುತ್ತಂತೆ. ಫೋಟೋ ತಗೊಂಡು ಅಪ್ಲೋಡ್ ಮಾಡೋಣ ಇವಾಗ. ಲೆಟ್ಸ್ ಫೋಟೋ ಬನ್ನಿ ತಗೊಳ್ಳೋಣ ಎಲ್ಲರೂ ಬೇಗ. ವೆದರ್ ಮಾತ್ರ ಅಲ್ಟಿಯಾಗಿದೆ. ಬನ್ನಿ ಎಲ್ಲರೂ ಒಂದೊಂದು ವೀಡಿಯೋ ಮಾಡ್ಕೊಂಡು ಹೋಗ್ಬಿಡೋಣ ಎಲ್ಲರದ್ದು ಗ್ರೂಪಿಂದ. ಗ್ರೂಪ್ ವಿಡಿಯೋ ಅದು ಹಂಗೆ ಅದು ಉಲ್ಟಾ ಬ್ಯಾಕ್. ನಮ್ಮ ಸುಷ್ಮಿತಾ ಅವರು ಬೇರೆ ಜೀಪಲ್ಲಿ ಬಂದರು, ನಾವು ಈ ಜೀಪಲ್ಲಿ ಬಂದ್ವಿ. ಆದ್ರೆ ನೀವು ಕಂಫರ್ಟಬಲ್ ಆಗಿ ಬರಲಿಲ್ಲ ಅಲ್ಲ. ಬಟ್ ಮನೆ ಮಿಸ್ ಮಾಡ್ಕೊಂಡ್ವಿ. ಹಾಂ, ನನ್ನ ಮಿಸ್ ಮಾಡ್ಕೊಂಡ್ಲಂತೆ. ಹಾಂ, ಬನ್ನಿ ಗಾಯ್ಸ್ ಇವಾಗ ಹೋಗೋಣ ಬೇರೆ ಜಾಗ. ಕ್ಯಾಮ್ರಾ ಫುಲ್ ಎಲ್ಲ ನೀರಾಗ ಸತ್ರಿ. ಹಾಯ್ ನೀರೆಲ್ಲ ತುಂಬೋಗ್ಬಿಟ್ಟಿದೆ ಇದರಲ್ಲಿ. ಅಯ್ಯೋ, ಇವಾಗ ಮಳೇಲಿ ತೊಯ್ಸ್ಕೊಂಡು ಬಂದ್ವಿ. ವೆದರ್ ಮಾತ್ರ ಅಲ್ಟಿಯಾಗಿತ್ತು. ಫೋಟೋ ಗೀಟೋ ಎಲ್ಲ ತಗೊಳಕ್ಕೆ ಆಗಲಿಲ್ಲ ಅಷ್ಟೊಂದು, ಬಟ್ ಆದರೂ ಚೆನ್ನಾಗಿ ಇತ್ತು. ಇವಳು ನೋಡಿ ನೆನ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಫೇಸ್. ಯಾಕೆ ಏನಾಯ್ತು? ಏನೋ ಬೀಳ್ಸ್ಕೊಂಡ ದಯ, ಸ್ಪೆಕ್ಟ್ ಬೀಳ್ಸಿದ. ಈಗ ಸ್ಪೆಕ್ಟ್ ತೊಗೊಂಬರಕ್ಕೆ ಹೋಗಿದ್ದಾನೆ. ಸ್ಪೆಕ್ಟ್ ತೊಗೊಂಬರ್ತಾನೆ. ಬನ್ನಿ. ನಮ್ಮ ಪಿಂಕಿ ಅವರು ಸ್ನಾನನೇ ಮಾಡಿಬಿಟ್ರು. ಏನಾಯ್ತು ನಿಮ್ಮ ಅನುಭವ? ನನ್ಗಂದ್ರಿಗೂ ಸಿಕ್ಕಾಪಟ್ಟೆ ಖುಷಿ. ಒಳ್ಳೆ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು. ಬಟ್ ಬೇರೆ ವರ್ಡ್ಸ್ ಹೇಳ್ರಿ. ಕಂಟ್ರೋಲ್ ಮಾಡಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಅಷ್ಟೊಂದು ಖುಷಿಯಾಗಿದೆ ಅಂತ ನಮಗೂ ಕೂಡ ಸಿಕ್ಕಾಪಡೆ ಹ್ಯಾಪಿ. ಮಜಾ ಅಂದರೆ ಮಜಾ. ಒಡಚಾದ್ರಿ ಅಲ್ಲಿದ್ರೇನೆ ಮಜಾ. ಮಜಾ ಅಂದರೆ ಮಜಾ ಅಷ್ಟೇ. ಜೊತೆಯಲ್ಲಿ ಹೋಗ್ತಾ ಇದೀವಿ ನಾವು ಇವಾಗ. ನೆನ್ಸ್ಕೊಂಡು ಕಾಲೆಲ್ಲ ನೋಡಿ ಎಲ್ಲ ಎಷ್ಟು ಮಣ್ಣಿದೆ. ಹೋಗೋದೆ ಇವಾಗ. ಏನು ಮಾಡೋಕ್ಕಾಗಲ್ಲ ಗಾಯ್ಸ್. ಬಂದಿದ್ದೀವಿ, ಅನುಭವಿಸ್ಬೇಕೀಗ. ಮಳೆ ಇದೆ, ಜೊತೆ ಇದೆ. ಬನ್ನಿ. ಎಷ್ಟು ಸಖತ್ ಬರ್ತಾ ಇದೆ ಕೃಷ್ಣ ಲಾಗ್. ಫೀಲ್ ಮಾಡಿ ಎಲ್ಲ ಫೀಲ್. ಎಲ್ಲೋ ಮಳೆಯಾಗಿದೆ ಇಂದು, ತಂಗಾಳಿ ಬೀಸುತ್ತಿದೆ. ನೀರು ನೋಡಿ ಹೆಂಗೆ ಬರ್ತಾ ಇದೆ. ಆ್ಯಕ್ಚುಲಿ ಅಯ್ಯೋ ಫೋನೆಲ್ಲ ನೆನ್ನೆಲ್ಲ ಕ್ಯಾಮ್ರಾ ಎಲ್ಲ ಇದಾಗ್ತಿದೆ. ನಮ್ಮ ಗ್ರೂಪು ಮುಂದೆ ಇದೆ ನೋಡಿ, ಛತ್ರಿ ಮೇಲೆ ಇಡೋದು. ಇವಳು ಸ್ನೇಹ. ಪ್ಯಾಂಟ್ ಸುಮ್ಮನೆ ನೈಟ್ ಪ್ಯಾಂಟ್ ಹಾಕೊಂಬಂದಿದ್ರೆ ಬೆಸ್ಟ್ ಆಗೋದಣ್ಣ ಇಲ್ಲಿ ಅಲ್ಲ. ನಾನು ಬೇರೆ ನೈಟ್ ಪ್ಯಾಂಟ್ ಚೇಂಜ್ ಮಾಡ್ಕೊಬಂದು ಇದನ್ನ ಹಾಕೊಂಬಂದೆ ಗಾಯ್ಸ್. ನಾವು ನೈಟ್ ಪ್ಯಾಂಟ್ ಹಾಕೊಂಬರ್ಬೇಕಾಯ್ತು ಎಲ್ಲರೂ. ಜಸ್ಟ್ ಮಿಸ್ ಆಯಿತು. ಜಸ್ಟ್ ಇದಾಯಿತು. ವಾವ್, ನೋಡಿ ಪಿಂಕಿ ಅವಳ ಅವತಾರ. ಪಿಂಕಿ ಫೀಲ್ ಮಾಡ್ತಾ ಇದ್ದಾಳೆ ನೇಚರ್ನ. ಫೀಲ್ ಮಾಡು. ಸಕ್ಕತ್ತಾಗಿದೆ ಮಾತ್ರ. ಇವಳು ಹ್ಯಾಟ್ ಹಾಕೊಂಡು ಯಾವುದೋ ಚಿಕ್ಕ ಹುಡುಗರಿಂದ ಹ್ಯಾಟ್ ಹಾಕೊಂಡು ಬಂದವಳು ಇವಳು. ನಾವು ಲಾಗ್ ಮಾಡ್ತಾ ಇದ್ದೀವಿ, ಅವ್ರು ರೀಲ್ ಮಾಡ್ತಾ ಇದ್ದಾರೆ. ಜಸ್ಟ್ ಹೋಗೋಣ ಮೆಲ್ಲಕ್ಕೆ ಹೋಗಿ. ನಾವು ಹೇಳಿದ್ರಿ ಇದು ಫಾಲ್ಸ್ ಥರ ಇದೆ. ಪಿಂಕಿ ಡಾಂಕಿ ಫಾಲ್ಸ್. ಪಿಂಕಿ ಇಲ್ಲಿ ಬಾ, ಇಲ್ಲಿ ಛತ್ರಿಗೆ ನೀನು ಲಾಗಿಗೆ ಬೇಕು. ನನ್ನ ಕ್ಯಾಮ್ರಾ. ಅಯ್ಯೋ, ಬೆಟ್ಟ ಹತ್ತುತ್ತಾ ಇದ್ದೀವಿ. ಅಯ್ಯೋ ಮೆಲ್ಲಕ್ಕೆ ಬಿದ್ದೇ ಬಿಡ್ತಿದ್ಲು ಅವಳು. ಈಗೆಲ್ಲರೂ ಒಂದು ವಿಡಿಯೋ ಮಾಡ್ಕೊಂಡು ಇವಾಗ ಹೋಗೋದು. ಕೆಲಸ ಒಂದು ಫೋಸ್ ಕೊಡು. ನಿಮ್ಮ ಜೂನಿಯರ್ಗೆ ಹಾಕೋಣಂತ. ಇವನಿಗೆ ಜೂನಿಯರ್ ಮೇಲೆ ಕ್ರಶ್ ಆಗ್ಬಿಟ್ಟಿದೆ. ಆ ಹುಡುಗಿ ಫಾಲೋ ಮಾಡ್ತಾವನೆ, ಬಟ್ ಆ ಹುಡುಗಿ ನೋಡ್ತಾವಳೆ ಇಲ್ಲ ಒಂದು ಗೊತ್ತಾಗ್ತಾ ಇಲ್ಲ. ನೋಡ್ತಾನೆ ಇಲ್ಲ, ಅದೇ ಬೇಜಾರು. ಇಲ್ಲೊಂದ್ಸಲ ಅವಳ ಹೆಸರನ್ನ ಕೂಗ್ಬಿಡು. ಏನು ಬೇಡವಾ? ಸೀಕ್ರೆಟ್. ಎಲ್ಲೋ ಮಳೆಯಾಗಿದೆ ಇಂದು. ನಡುಕ್ತಾವಳೆ. ಎಲ್ಲ ಬನ್ನಿ.
ಹಾಂ ನಾನಾ ಭೂಮಿ ಮೇಲೆ ಇದ್ದೆ. ಬೇಗ ಬನ್ನಿ. ಒಳ್ಳೆ ನರಿ ನರಿ ಅನ್ನಕ ನದಿ, ಹೊಳೆ, ಗುಡ್ಡದ ನೀರು ಹರಿತಾ ಇದೆ. ಎಲ್ಲಿಂದಲೋ ನೀ ಎದುರಿಗೆ ಬಂದೆ. ಕಾಫಿ ಎಸ್ಟೇಟ್ ನೋಡ್ದಂಗೆ ಆಗ್ತೈತೆ ನಾನು. ಇವರೆಲ್ಲ ಕೋಟ್ ಹಾಕೊಂಡಿರೋದು. ನಾನು RCB ಟಿ ಶರ್ಟ್ ಹಾಕೊಂಡು ನಮ್ಮ RCB ಗೆದ್ದಿದ ಸಲುವಾಗಿ ಕೊಡಚಾದ್ರಿಗೆ ಬಂದಿರೋದು. ಮೇಘಗಳ ಬಾನಿನಲ್ಲಿ ಚಂದ್ರಮುಖಿ. ಜನ ಎಷ್ಟು ಜನ ಇದ್ದಾರೆ ಅಂದರೆ ಹೇಳಕ್ಕೆ ಆ ರೇಂಜಿಗೆ ಜನ ಬಂದಿದೆ. ಹಾಯ್ ಮಾಡು. ನಾನು ಕನ್ನಡ ಬರಲ್ಲ ಅನ್ಸುತ್ತೆ. ಆ್ಯಕ್ಚುಲಿ ಹಾಯ್ ಅಂದರೆ ಕನ್ನಡ ಅಲ್ಲ, ಹಿಂದಿ. ಸೊ ಹಿಂದಿನ ನಾನು ಇಂಗ್ಲೀಷ್. ಹಾಯ್ ಅಂದರೆ ಇಂಗ್ಲೀಷ್, ಹಿಂದಿನ ಕನ್ನಡನ. ಹಾಂ ಬಟ್ಲರ್ ಇಂಗ್ಲೀಷ್ ಹಾಯ್. ಹಂಗಾರೆ ನಾವೆಲ್ಲರಿಗೂ ಹಾಯ್ ಅಂತೀವಿ ನಾವೆಲ್ಲ ಬಟ್ಲರ್ ಇಂಗ್ಲೀಷ್ನಾರ. ಗಿಡ, ಮರ, ಗಾಳಿ, ನೀರು. ನಾವು ಆಲ್ರೆಡಿ ಬಂದಿದ್ರೆ ಇಷ್ಟೊತ್ತಿಗೆ ರೀಚ್ ಮಾಡ್ಕೊಂಡು ರಿಟರ್ನ್ ಬರ್ತಾಯಿದ್ವಿ. ಫೋನು ತುಂಬ ಬೈದ್ಬಿಡು. ಇಲ್ಲೇ ಲಾಗ್ನಲ್ಲಿ ಹಾಕ್ಬಿಡ್ತೀನಿ. ಆಕ್ರೋಶ ಹೊರ ಹಾಕ್ಬಿಡು ಅವನಿಗೆ. ಎಲ್ಲ ಹೋಗ್ಬಿಟ್ಟಾನ ಗಾಯ್ಸ್. ಏನು ಸಖತ್ತಾಗಿದೆ ಅಲ್ಲ ಅದ್ರ ಜಾಗ. ಮಂಜುಮಲೆ ಬಾಯ್ಸ್. ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ. ಜಾಗ ಯಾವುದೇ ಇರಲಿ, ಜನ ಯಾರೇ ಇರಲಿ, ಇದು ಕರ್ನಾಟಕದ ಆಸ್ತಿ ಅಂತ ಹೇಳಕ್ ದೇವಸ್ಥಾನ ಐತ್ ಬರ್ರಿ, ನಾವು ವಾಪಸ್ ಬಂದ್ವಿ ನಿಮ್ಗೆ ಅಂದ್ರ ಅವ್ರು ವಾಪಸ್ ಬಂದ್ರು. ಹೋಗನ್ ಬಾ ಕೃಷ್ಣ, ನೋಡ್ಕೊಂಡ್ ಬಂದ್ಬಿಡ. ಬಂದೀವಿ. ನನ್ನ ಪ್ಯಾಂಟಲ್ಲಿ ಇಳಕ್ ಅಂದ್ಬಿಡತ್ತಿ ವೇಟಿಗೆ. ಏನು ಮಾಡೋದು? ಬನಿಗೆಲ್ಲ ಹಬ್ಬ ಬಂದ್ವಿ ನೋಡ್ರಿ. ಫುಲ್ಲಿ ಟ್ರಕ್ಕಿಂಗ್ ಆಗಿ ಹೆವಿ ಸುಸ್ತಾಗ್ತಾ ಇದೆ. ಟ್ರಕ್ಕಿಂಗ್ ಮಾಡ್ತಾ ಇದ್ದೀವಿ. ಇನ್ನೂ ಎಷ್ಟು ಹೋಗ್ಬೇಕು ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ. ಇದು ವರ್ಕ್ ಆಗಲಿಲ್ಲ ಅಂದರೆ ಅನ್ಕೋದು ಗೈಸ್. ಅಕ್ಕಿ ಹಿಟ್ಟಿನಲ್ಲಿ ಇಟ್ಟು ಓನು ಎಂದ್ರೆ ಪಕ್ಕ ವರ್ಕೌಟ್ ಆಗುತ್ತೆ ಆನಕತ್ ಕೃಷ್ಣ. ನಮಗೆ ಇಲ್ಲಿ ಸಮಸ್ಯೆ ಏನಾಗಿರೋದಂದ್ರೆ ಏನಾಗ್ಬಿಟ್ಟಂದ್ರೆ ಇಲ್ಲಿ ಮುಂಚೆ ನಾವು ಬಂದಿದ್ರೆ ಸ್ವಲ್ಪ ಪ್ರಿಕಾಷನ್ಸ್ ಅವನ್ನ ತಗೊಂತಿದ್ವಿ. ಇಲ್ಲಿ ಬಂದಿರೋದು ನಮ್ಮ ಅವ್ರಿಲ್ಲ ಯಾರಕ್ಕಂದ್ರೆ ಅವ್ರು ಆಲ್ರೆಡಿ ವಾಯುವಿಹಾರಕ್ಕೆ ಹೋಗ್ಬಿಟ್ಟಾರೆ. ನಾವಿಲ್ಲಿ ನಡೆಸ್ಕೊಂತ ಮಾತಾಡ್ಬಾರ್ದ ಏನ್ ನಡಕ್ತಿದೆ. ಬಾಡಿ ಎಲ್ಲ ಶೇಕ್ ಇಟ್ಟು ಪುಷ್ಪವತಿ ಆಗ್ತಾ ಇದೆ. ಏನು ಮಾಡೋಣ ಗೈಸ್, ನೋಡಿ ಪ್ಲೇಸು ಚೆನ್ನಾಗಿದೆ, ಬಟ್ ಸ್ವಲ್ಪ ತೊಂದರೆ, ನೆನಿತ್ಬೇಕು ಎಲ್ಲ ಆಕತಿ. ಕೃಷ್ಣ ಇನ್ನೊಮ್ಮೆ ಬರೋಣ, ಅವಾಗ ಏನೇನು ಹಿಡ್ಕೊಂಬರೋಣ? ಇನ್ನೊಮ್ಮೆ ಬಂದಾಗ ಮೊದಲನೇದಾಗಿ 30 ಸಾಕು. 30 ಆದ್ರೆ ಚೆನ್ನಾಗಿರುತ್ತಾ? 30, 90, 60 ಏನಾದ್ರೂ ಒಂದು ಹಿಡ್ಕೊಂಬರ್ರಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಈ 3 ಜನ ಹುಡುಗಿರು ಅವಾಗಿಂದ ರೆಡಿ ಆಗ್ತವ್ರೆ. ದೀಪ ಏನ್ ಅನಿಸ್ತಾ ಇದೆ ನಿನ್ಗೆ? ತುಂಬಾ ಚೆನ್ನಾಗಿದೆ. ಅನುಷಾ ಕೈ ಶೇಕ್ ಆಗುತ್ತೆ ನಂದು. ನೀವು ಭೂಮಿಕಾ ಅವರೇ? ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಸೂಪರ್ ಆಗಿದೆ. ಬೇರೆ ಏನಾದ್ರು ಹೇಳ್ಬೇಕು ನೀವು? ಇಟ್ ಇಸ್ ಗುಡ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಬಂದಿರೋದು ಚೆನ್ನಾಗಿದೆ. ವ್ಲಾಗ್ ನೋಡಲಿ. ಪಾಪು ಹತ್ಕೊಂಡ್ ಬಂದಿದೆ, ಸಣ್ಣ ಪಾಪು.
ಏನೋ ಜಿಗಣೆ ಬಿಗಣೆ ಅಂದ್ರು ಶಾರ್ಟ್ ಬರಕ್ ಬರ್ತಿದ್ದೆಲ್ಲ ಕಾಣ್ತಾ ಇಲ್ಲ, ಏನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮಗೆ ಇಲ್ಲಿರೋರಿಗೆ ಕಾಣ್ತಾ ಇಲ್ಲ ಇವ್ರು ಯಾರ್ಯಾರು ಅಂತ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಫೋಟೋ ತಕ್ಷಣ ಅದ್ರಲ್ಲಿ ಬಿಸಿ ಇದ್ದಾರೆ, ಅವಾಗಿಂದಾನೆ ಫೋಟೋ ತಗ್ಸ್ಕೊಂತಾನೆ ಇದ್ದಾರೆ. ಮಾತಿಲ್ಲ, ಕಥೆ ಇಲ್ಲ. ಇದು ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ ಆಗ್ಬಿಟ್ಟಾಳೆ ಇಲ್ಲಿ. ಅನುಷ್ ಅವರೇ ಬನ್ನಿ ಇಲ್ಲಿ. ಬನ್ನಿ, ಅವಾಗಿಂದ ರೆಡಿ ಆಗ್ತಾನೆ ಅವ್ರೆ, ಕೂದಲು ಪಾಚ್ಕೊಂಡ ಅಲ್ಲಿ. ಅಂದ್ರೆ ಅವ್ರು ಮೊದಲನೇದಾಗಿ ಅವ್ರು ಇಬ್ರು ಹುಡ್ಕೊಂತ ಎಲ್ಲಿ ಹೋಗ್ಬಿಟ್ರು, ಎಲ್ಲಿ ಹೋದ್ರು? ಏನಾಗಿಲ್ಲ ಬಿಡ್ರಿ. ಇವಳು ಒಳ್ಳೆ ಫೋನ್ ಏನಾದ್ರು ಹಾಳಾಯ್ತು ಅಂದ್ರೆ ಮಣ್ಣಿನಂದು ಸುಷ್ಮಿತಾ ಅವರೇ, ಹಾಯ್. ವಾವ್, ಸಖತ್ ಕಾಣ್ತಿದ್ದೀರ ನೀವು. ಹೆಂಗೆ ನಾವು ನೀವು ಚೆನ್ನಾಗಿದ್ದೀರಾ, ಅದಕ್ಕೆ ಚೆನ್ನಾಗಿ ಕಾಣ್ತೀರಾ. ಮೇಕಪ್ ಹೋಗಿದೆ, ಮೇಕಪ್ ಮಾಡಲ್ಲ ಅನ್ನೋದೆಲ್ಲ ಸುಳ್ಳು, ಶುದ್ಧ ಸುಳ್ಳು. ಹಾಂ, ನೈಸ್. ಓಕೆ, ಟ್ರೆಕ್ಕಿಂಗ್ ಅಂದರೆ ಹಿಂಗಿರ್ಬೇಕು. ಹಾಂ, ಇಲ್ಲ ಆನೈತೆ ಬಿಡಿ. ಇವ್ರು ಬಂದು ದೀಪಾ ಅಂತೇಳಿ. ಹಾಂ, ಅವರೆಲ್ಲ ಹೋಗ್ಲಿ ಹಾಯ್ ಮಾಡಿದ್ರು ನನ್ನ ಲಾಗಿಗೆ. ಟೀಚರ್ ಹೋದಾರ ಗೊತ್ತಿರಲಿಲ್ಲ. ಅವ್ರು BEd ಬಂದು MBA ಮುಗಿದು ಮತ್ತು PhD ಕೂಡ ಮುಗಿದಿರೋದು. ಹೌದಾ? ಈಗ ನಮ್ಮ ಗ್ರೂಪಲ್ಲಿ ಯಜಮಾನ್ರು ಅಂದ್ರೆ ಅವರೇ, ಯಜಮಾನಿ ಅವರು. ಇವಾಗ ಅವ್ರದೇ ಇರೋದೆಲ್ಲ. ಓಕೆ, ಇವ್ರು ಬಂದು ಇದಕ್ಕೆ ಓನರ್. ಡಾಲ್ ಅಂತಾರಲ್ಲ ಆ ಥರ. ಅಯ್ಯಯ್ಯೋ, ಇವ್ರು ಬಂದು ಭೂಮಿಕಾ. ನಿಮ್ಮ ಭೂಮಿ ನೋಡಿ, ಭೂಮಿ ಮೇಲಿಂದ ಆಕಾಶಕ್ಕೆ ಬಂದೀವಿ ನಾವು. ಭೂಮಿಲಿ ಇದ್ದಿದ್ರೆ ಪಾಡಕ್ಕೆ ತಾನು ನಾವು. ವಾವ್, ಚೋಟು, ವಾವ್, ನೈಸ್. ಚೋಟು ಓಡ್ತಾ ಇದ್ದಾನೆ ಬ್ರೋ. ಒಂದು ಏನಂತ ಆಗತ್ತಂದ್ರೆ, ಜೀವನದಲ್ಲಿ ಅನುಭವ ಮುಖ್ಯ. ಯಾವುದೇ ಆಗ್ಲಿ, ಒಂದು ಟ್ರಕ್ಕಿಂಗ್ ಆಗಿರ್ಲಿ, ಒಂದೇನೋ ಮಾಡೋದಾಗಿರ್ಲಿ, ಅನುಭವ ಮುಖ್ಯ. ಅನುಭವ ಇಲ್ಲದೆ ಏನೋ ಮಾಡಕ್ ಆಗಲ್ಲ. ಯಾಕಂದ್ರೆ ಅದು ಏನ್ ಕರೆಯಲ್ಲೇ ಸುಳ್ಳು. ನಿನಗೆ ಆಗಿರೋದು ಎಕ್ಸ್ಪೀರಿಯನ್ಸ್ ಆಗಿದೆ ನಿಜಾನು? ಅದನ್ನಾಗಿಲ್ಲ, ಯಾವ್ದಪ್ಪ ಕೆಲವೊಂದಿಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಓಕೆ, ಇವಾಗ ನೆಕ್ಸ್ಟ್ ಆ ಹಿಲ್ನ ಹತ್ಬೇಕು. ಇಲ್ಲಿ ಕಾಣ್ತಾನೆ ಇಲ್ಲ, ನಮಗೆ ಕಾಣ್ತಾನೆ ಇಲ್ಲ ಹತ್ಬೇಕು ಅಂತ. ಬಟ್ ಅಲ್ಲಿ ಹತ್ಬೇಕು ಅಂತ ಇದ್ದೀವಿ ಬೆಟ್ಟನ. ನೀವೇ ಕಂಡ್ರೆ ಲೈಕ್ ಮಾಡಿರಿ, ಕಾಣಲಿಲ್ಲ ಅಂದ್ರೆ ಲೈಕ್ ಮಾಡಿರಿ. ಇಲ್ಲ ಹತ್ತಾನ ಎಲ್ಲ ಹತ್ತಾನ ಹೇಳಿ ಒಂದ್ಸಲ. ಪಿಂಕಿ ಇವಳು ಫೋನ್ ಸ್ವಿಚ್ ಆಫ್ ಆಯ್ತು. ಅವಾಗ್ಲೇ 17% ಇತ್ತು. ಎಷ್ಟು ಫೋಟೋ ತಕ್ಕಂತೀನಿ ನೀನು? ಒಂದು ಹಾಡು ಹಾಕಿ ಮಸ್ತಾಗಿ ಕುಣಿಯೋದು ಇವಾಗ. ಎಲ್ಲಿ ಮೇಲೆ ಹೋಗೋಣ? ಓಕೆ, ಬನ್ನಿ ಹೋಗೋಣ, ಲೆಟ್ಸ್ ಗೋ. ಈ ಬ್ಯಾಗ್ ಬೆಸ್ಟ್ ಐತೆ ನೋಡಿ ಇದ್ರಾಗೆಲ್ಲ. ಅಲ್ಲಿ ಓವಲವೇ ನೀನೆಲ್ಲಿ, ಹುಡುಕಾಟ ನಿನಗೆನ್ನಲ್ಲಿ, ನನ್ನೆದೆಯೊಳಗೆ ಅಯ್ಯಯ್ಯೋ, ನೋ ಬ್ಯಾಟ್ರಿ ಹಿಡ್ಕೊಂಡ. ನನ್ನೊಮ್ಮೆ ಆವರಿಸು ನೀ ಅರಿಸು. ಗಾಯ್ಸ್, ಇವ್ರು ಬರ್ತಾವ್ರೆ. ನನ್ನ ಕ್ಯಾಮ್ರಾ ಎಲ್ಲ ನೀರು ಬಿದ್ದು ಇದಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಡಿ ಎಲ್ರು ಓಡಿ. ಎಲ್ಲೆಲ್ಲೂ ನೀನೇ ಸಖಿ, ನನ್ನ ನೆನ್ನೆಗಳು ನೀನೆ, ನಾಳೆಗಳು ನೀನೆ, ಎಂದೆಂದು ನೀನೇ ಸಖಿ ಆವರಿಸು ಮೈದುಂಬಿ. ಜಸ್ಟ್ ಮಾತನಾಡಲಿ. ಗಾಯ್ಸ್, ನಾನು ಎಲ್ಲಿದ್ದೀನಿ ಗೊತ್ತಾ? ಇಡೀ ಕೊಡಚಾದ್ರಿಯ ಟಾಪ್ ವ್ಯೂನಲ್ಲಿ ಒಬ್ಬನೇ ಬಂದಿದ್ದೀನಿ. ಈ ಸೈಡ್ ಫಾಗ್
ಕೂಡ ತುಂಬ ಕವರ್ ಆಗಿಬಿಟ್ಟಿದೆ. ನನ್ನ ಮಗ ಕಾಣ್ತೈತೆ ಇಲ್ಲ ನನಗೆ ಗೊತ್ತಾಗ್ತಿಲ್ಲ ಕ್ಯಾಮ್ರಾದಲ್ಲಿ, ಇದು ಮನುಷ್ಯರೇ ಕಾಣ್ತಾ ಇಲ್ಲ. ಆದರೂ ಜೀವನ ಅಂದರೆ ಎಕ್ಸ್ಪೀರಿಯೆನ್ಸ್ ಮಾಡೋದು, ಎಂಜಾಯ್ ಮಾಡೋದು, ಎಕ್ಸ್ಪ್ಲೋರ್ ಮಾಡೋದು ಮಾಡಿ ಎಲ್ಲ. ಯಾವುದೋ ಇದು ಹೋಟ್ಲು ಮಚ್ಚ? ಕೃಷ್ಣ, ಈ ಹೋಟ್ಲ್ ಹೆಸರೇನು? ಅವನು ಇಡೀ ದೇವ್ರ ಹೆಸರು ಹೇಳಕ್ಕಂತ ಹೋಟ್ಲ್ ಹೆಸರು ಹೇಳ್ರಿ ಅಂದರೆ. ಇಂಥ ಚಳಿ ಒಳಗೆ ಐಸ್ ಕ್ರೀಮ್ ತಿಂತವಳೆ ಅಂದರೆ ಅವೇ ನಿಮ್ಮ ಫ್ರೆಂಡ್ ಬಗ್ಗೆ ಏನು ಹೇಳ್ತೀನಿ ನೀನು? ಏನು ತಲೆ ಸರಿ ಐತಾ ಇಲ್ಲ ಹೇಳ್ದು? ಒಳಗಡೆ ಫುಲ್ ಲಾಗ್ ಮಾಡಿ ನಂದು ಯೂಟ್ಯೂಬ್ ಚಾನಲ್ ಐತಳ. ಏ ಪಿಂಕಿ ಬಾಯ್ಲಿ, ನಿನ್ನ ಫ್ಯಾನ್ಸಿಗೆ ಹೇಳ್ಬಾ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೇಳ್ಬಾ. ಈ ಟೈಮ್ ಶುಗರ್ ಲೆಸ್ ಇದೆ, ಸ್ವೀಟ್ ಕಡಿಮೆ ಇದೆ. ಇಂಥ ಕೋಲ್ಡ್ ಒಳಗೆ ಐಸ್ ಕ್ರೀಮ್ ತಿಂತೀಯಲ್ಲ ಅದನ್ನ ಹೇಳಿ. ನನಗೆ ಇಂಥ ವೆದರಲ್ಲಿ ಮಳೆ ಒಳಗಡೆ ಐಸ್ ಕ್ರೀಮ್ ತಿನ್ನಬೇಕು ಅನ್ನೋದು ತುಂಬ ಕ್ರೇಜ್. ಏನು ಮಾಡೋದು ಹುಡುಗಿಯರು ಹಿಂಗಿದೆ. ಸುಷ್ಮಿತಾ ಅವ್ರು ಈಗ ಬಂದರು, ಅವರು 3 ಜನ ಅಲ್ಲಿ ಕುಂತವ್ರೆ. ಈಗ ಕೃಷ್ಣ ಕವನ ರೆಡಿ ಮಾಡ್ಕೊಂಡಿದ್ದಾನೆ, ಆದರೆ ಟೀ ಬರ್ತಾ ಇಲ್ಲ. ಹಾಡು ಬಂತು, ದೇವಿ ಸಾಂಗ್. ಎದ್ದೇಳು ಮುಂತಾನೆ ಎಲ್ಲರೂ ಎದ್ದೇಳ್ರಿ. ಇನ್ನೊಂದು ಕವನ ನಗಿಸೋದ್ರ ಬಗ್ಗೆ ಕವನ ಹೇಳಿದರು, ಓಕೆನಾ? ಇವಾಗ ಮಳೆ ಬರ್ತಿರೋದಕ್ಕೆ ಒಂದು ಕವನ ಹೇಳ್ತೀನಿ. ಆಕಾಶ ನಕ್ಕರೆ ಮಳೆ, ಭೂಮಿ ನಕ್ಕರೆ ಭೂಕಂಪ, ನಾ ನಕ್ಕರೆ ಅಪರಂಜಿ, ಈ ಪ್ರಿಯಾ ನಕ್ಕರೆ ಚಿಂಪಾಂಜಿ. ನಮ್ಮ ಟೀ ಬಂದಿಲ್ಲ, ನಮ್ಮ ಟೀ ಒಂದು ಹಾಲೆಲ್ಲ ಖಾಲಿ ಆಗಕ್ಕಂತು, ಆದ್ರೂ ನಮ್ಮ ಟೀ ಬಂದಿಲ್ಲ. ಒಂದು ಹಾಲಿನ ಕತೆ, ಒಂದು ಹಾಲು ಅಂದರೆ ಏನು ಆರ್ಡ್ರ್ ಮಾಡಿರೋ ಹಾಲು ಖಾಲಿ ಆಯಿತು. ಇವಾಗ ಪಕೋಡ ಆರ್ಡ್ರ್ ಮಾಡಿದ್ದು ಬಂತು. ಇನ್ನೋಣ ಹೇಗಿದೆ ಅಂತ ಇನ್ನ ತಿನ್ನಿ ತಗೊಳ್ಳಿ. ಓಕೆ, ಚೆನ್ನಾಗಿದೆ. ಬಾಯ್. ಹೇಗಿದೆ? ಹೌದು, ನಾವು ದಾವಣಗೆರೆ ಮಂದಿ, ನಮಗೆ ಫುಡ್ಡೇ ನಮ್ಮದೇ ಬೇರೆ ಥರ. ನಮ್ಮ ಬೆಣ್ಣೆ ದೋಸೆ, ನಮ್ಮ ಬೆಣ್ಣೆ ಅಂತ ಮನ್ಸಿರೋರು ನಾವು. ಕತ್ತಲಾದ ಆಕಾಶಕ್ಕೆ ಚಂದ್ರನ ಬೆಳಕು ಚಂದ ಕೊಟ್ಟಂಗ, ಬರ ಬಿದ್ದ ಭೂಮಿಗೆ ಹೊಸ ಮಳೆ ಬಂದು ಸಂಭ್ರಮ ಕೊಟ್ಟಂಗ, ನಮ್ಮ ಉತ್ತರ ಕರ್ನಾಟಕದ ಮಂದಿ ಕೈಯಾಗ ಈ ಕಪ್ ಚಾ ಇದ್ರೆ ಸಾಕು, ಸ್ವರ್ಗಾನ ಕೈಯಾಗಿದ್ದಂಗೆ. ಟ್ರಿಪ್ಪು ಚೆನ್ನಾಗಿತ್ತು, ಮಳೆಯಲ್ಲಿ ನೆಂದಿದ್ದು ಭಾಳ ಇಷ್ಟ ಆಗೈತೆ ನೋಡಿ. ಇದು ಭಾಳ ಸತಿ ಪ್ಲಾನ್ ಮಾಡಿ ಬಿಟ್ಟಿರೋದು ನಾವು ಕೊಡೆಸಾದ್ರಿಗೆ. ಅದೇ ನೀವು ಮಾಡಿ ಕರ್ಕೊಂಡು ಹೋದ್ರಿ, ಅದಕ್ಕೂ ಖುಷಿ ಆಯ್ತು. ಥ್ಯಾಂಕ್ಸ್. ತುಂಬಾ ಎಕ್ಸೈಟ್ಮೆಂಟ್ ಇದ್ದೆ ಅವಳಿಗಂತೂ. ಅನ್ಎಕ್ಸ್ಪೆಕ್ಟೆಡ್ ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಮಾಡಿದ್ದು. ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಅಡ್ವೆಂಚರ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಟ್ರಿಪ್ ಇಸ್ ವೆರಿ ಹಾರಿಬಲ್. It's all excitement, ಎಲ್ಲ mixed feeling. I loved it. Thank you guys. It's a wonderful experience. Emotions and feelings ಚೆನ್ನಾಗಿತ್ತು. ಸೇರಿಸ್ತಾರಂತಾರಲ್ಲ ಹಂಗ ನನ್ನ ಜೀವನದಲ್ಲಿ ಒಂದು ಪಾರ್ಟಾಗಿ ಸೇರಿಸ್ಕೊಂಡು ಚೆನ್ನಾಗಿತ್ತು. ಅವನ ಜೀವನದಲ್ಲಿ ಹಿಸ್ಟ್ರಿಯಾಗಿ ಸೇರಿಸ್ಕೊತಾನೆ ಅಂತೆ. ನನ್ನ ಕೇಳ್ಬೇಕಂದ್ರೆ ಈ ದಿನ ತುಂಬ ಎಕ್ಸೈಟ್ಫುಲ್ ಆಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ಥರ ಆಗುತ್ತೆ ಅಂತ, ಯಾಕಂದರೆ ನಾನಿದ್ರೆ ಯಾವತ್ತೂ ಈ ಥರ ಎಂಟರ್ಟೈನ್ಮೆಂಟ್ ಆಗೇ ಆಗುತ್ತೆ. ನೋ ಕಾಮೆಂಟ್ಸ್. ಕೃಷ್ಣ ಅವ್ರು ಬ್ಯುಸಿ ಇದ್ದಾರೆ. ಓಕೆ, ಬಾಯ್.